ಹೊಸ ಪಾರ್ಕಿಂಗ್ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ರಾತ್ರೋರಾತ್ರಿ ಕಮರ್ಷಿಯಲ್ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಹೊಸ ಪಾರ್ಕಿಂಗ್ ಜಾಗದಲ್ಲಿ ಈ ರೀತಿಯಾಗಿ ಅನಧಿಕೃತ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಕಮರ್ಷಿಯಲ್ ಕಟ್ಟಡ ನಿರ್ಮಾಣವನ್ನ ಮಾಡಿದ್ದಾರೆ. ಹೊಸ ಪಾರ್ಕಿಂಗ್ ಲಾಟ್ನಲ್ಲಿ ಕಮರ್ಷಿಯಲ್ ಮಳಿಗೆ ನಿರ್ಮಾಣ ಮಾಡಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ಗೆ ಅಂತ ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಗಾಂಧಿ ಬಜಾರ್ನಲ್ಲಿನ ಮಲ್ಟಿ ಲೆವೆಲ್ ಕಾರು ಪಾರ್ಕಿಂಗ್ ಉದ್ಘಾಟನೆಗೂ ಮುನ್ನವೇ ಕಮರ್ಷಿಯಲ್ಗೆ ಜಾಗವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕಿಕ್ ಬ್ಯಾಕ್ ಪಡೆದು ಮಳಿಗೆ ಕಟ್ಟೋದಕ್ಕೆ ಜಾಗ ಮಂಜೂರು. ಖಾಸಗಿಯವರಿಂದ ಕಿಕ್ ಬ್ಯಾಕ್ ಪಡೆದ ಸ್ಥಳೀಯ ಇಂಜಿನಿಯರ್. ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಏನು ಅಧಿಕಾರಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಸದ್ಯಕ್ಕೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಬಾರದು ಅಂತ ಹೊಸ ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಯಾಕೆಂತಂದ್ರೆ ನೀವು ಗಮನಿಸಬಹುದು, ಈ ಒಂದು ಗಾಂಧಿ ಬಜಾರ್ ಭಾಗದಲ್ಲಿ ಏನಾದ್ರೂ ಹೋಗ್ತಾ ಇದ್ರೆ ಅಲ್ಲಿ ಬಹಳ ಈ ಒಂದು ಟ್ರಾಫಿಕ್ ಸಮಸ್ಯೆಗಳಿದಾವೆ, ಪಾರ್ಕಿಂಗ್ ಸಮಸ್ಯೆ ಇದಾವೆ. ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅಂತ ಅಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಏಕಾಏಕಿಯಾಗಿ ಒಂದು ಕಮರ್ಷಿಯಲ್ ಒಂದು ಬಿಲ್ಡಿಂಗ್ ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತದ್ದು, ಮಳಿಗೆಗಳಿಗೆ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದು ಹೆಂಗ್ ಸಾಧ್ಯ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಇದಕ್ಕೆ ಪರ್ಮಿಷನ್ ಯಾರು ಕೊಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಆ ಒಂದು ಜಾಗವನ್ನ ಯಾವ ಕಾರಣಕ್ಕೆ ಮಂಜೂರು ಮಾಡಿದ್ದಾರೆ, ಆದ್ರೆ ಇವರು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ನಾವ್ ಏನ್ ಬೇಕಾದ್ರೂ ಮಾಡಬಹುದು, ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಅಧಿಕಾರಿಗಳು ಅಂತ ಅನ್ನಿಸ್ತಾ ಇದೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಸುಮಾರು 50 ವರ್ಷಕ್ಕೂ ಹಳೆಯದಾದಂಥ ಒಂದು ಮಾರುಕಟ್ಟೆ ಕಟ್ಟಡವನ್ನು ಅದನ್ನು ನೆಲಸಮಗೊಳಿಸಿ ಹೊಸದಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ವಾಹನಗಳ ನಿಲುಗಡೆಗೆ 3 ಮಹಡಿಗಳ ವಾಹನ ನಿಲುಗಡೆ ಮತ್ತು 52 ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಯೋಜನೆಗೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಚಾಲನೆ ಕೊಡಲಾಯಿತು. ಅದು ಈಗಾಗಲೇ ಆ ಯೋಜನೆ ಸಂಪೂರ್ಣವಾಗಿ 6 ತಿಂಗಳು ಕಳೆದೋಗ್ಬಿಟ್ಟಿದೆ. ಈಗ ಅದನ್ನು 6 ತಿಂಗಳಿಂದ ಆ ಮಾರುಕಟ್ಟೆ ಉದ್ಘಾಟನೆಗೆ ಅಂತ ಹೇಳಿ ದಿನಾಂಕವನ್ನ ನಿಗದಿ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ, ಅಂದ್ರೆ ಈಗಾಗಲೇ ಆ ಒಂದು ಯೋಜನೆ ಸಂಪೂರ್ಣ ಆಗಿ ಲೋಕಾರ್ಪಣೆ ಮಾಡಬೇಕಾಗಿರೋದಷ್ಟೇ ಬಾಕಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಸಂಸ್ಥೆಯಲ್ಲಿ ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಯೋಜನೆಯ ಕಾರ್ಯಪಾಲಕ ಅಭಿಯಂತರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಅಲ್ಲಿ ಹೊಸ ಪಾರ್ಕಿಂಗ್ ಜಾಗದಲ್ಲಿ ಈ ರೀತಿಯಾಗಿ ಅನಧಿಕೃತ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಅವ್ರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಆಗಿದ್ಯಾ ಅಂತ? SIT ಈಗಾಗಲೇ ನೋಡಬಹುದು, ಎಲ್ಲೊಂದ್ ಕಡೆ ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡಲು ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ನಗರದ ವಿವಿಧ ಕಡೆ ಏನೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನೋಡ್ಬೇಕಂದ್ರೆ ಗಾಂಧಿ ಬಜಾರ್, ಕೇಳಿ ಗಾಂಧಿ ಬಜಾರ್ KR ಮಾರ್ಕೆಟ್ ನ 2ನೇ ಭಾಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅತಿ ಹೆಚ್ಚು ಜನರ ಸಂದಣಿ ಇರುವಂತ ಪ್ರದೇಶ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಸ್ಮಾರ್ಟ್ ಸಿಟಿಯಿಂದ ಏನು ಕಳೆದ 6 ತಿಂಗಳ ಹಿಂದೆ ಒಂದು ಕಟ್ಟಡ ಕಟ್ಟಿರ್ತಾರೆ. ಆ ಕಟ್ಟಡ ಕಟ್ಟಿಯಿಂದ ಉದ್ಘಾಟನೆ ಆಗೋ ಮುನ್ನವೇ ಒಂದು ರೀತಿಯಲ್ಲಿ ಏನು ಈಗಾಗಲೇ ಅಲ್ಲಿ ಅನಧಿಕೃತ ಒಂದು ಕಮರ್ಷಿಯಲ್ ಕಟ್ಟಡವನ್ನು ಕಟ್ತಾ ಇರುವಂತದ್ದು. ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರುವಂತ ಜಾಗದಲ್ಲಿ ಯಾವುದೋ ಕಟ್ಟಡ ಕಟ್ಟಬಾರ್ದು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಇವರು ಏನ್ ನಿಯಮ ಉಲ್ಲಂಘನೆ ಮಾಡಿ ಈಗಾಗಲೇ ಏನು ಒಂದು ಅಲ್ಲಿ ಸ್ಥಳೀಯ ಇಂಜಿನಿಯರ್ ಕಿಕ್ ಬ್ಯಾಕ್ ಪಡೆದ ಒಂದು ರೀತಿಯಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಒಂದು ಅನಧಿಕೃತ ಕಟ್ಟಡ ಕಟ್ಟಿರುವಂತದ್ದು. ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ BBMP ಪಾರ್ಕಿಂಗ್ ವ್ಯವಸ್ಥೆನ ಒಂದು ರೀತಿಯಲ್ಲಿ ಕಮರ್ಷಿಯಲ್ ವ್ಯವಸ್ಥೆಗೆ ಬಳಸ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರೋದು. ಈಗಾಗಲೇ ನಾವು ನೋಡಬಹುದು JC ರೋಡಲ್ಲೂ ಕೂಡ ಏನೋ 6 ಅಂತಿನ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಹೋಂಡಾ ಶೋರೂಮ್ಗೆ ಒಂದು ರೀತಿಯಲ್ಲಿ ಬಾಡಿಗೆ ಕೊಟ್ಟಿರುವಂತದ್ದು. ಇದೆಲ್ಲರಿಗೂ ಕೂಡ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಏನೊಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡ್ತಿರುವಂತ ಯೋಜನೆಗಳು ಎಲ್ಲ ಒಂದ್ ಕಡೆ ಅಳ್ಳಾಡಿತಾ ಇದೆಯಾ ಅಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.